ನಮಸ್ತೆ ಕರುನಾಡು ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುವಾರ ಇರೋ ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಒಂದು ದಿವಸ ಮುಂಚೆನೇ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ಕೆಲಸನ ನಮ್ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಅದೇನಂತ ತೋರಿಸ್ತೀನಿ ಬನ್ನಿ. ಯಾವುದೇ ಶುಭ ಸಮಾರಂಭಕ್ಕೆ ಬೇಕಾಗಿರೋದು ಅಕ್ಷತೆ. ನಾನು ಮಾಡಿರೋದು ಫಸ್ಟಿಗೆ ಅಕ್ಷತೆನೆ. ಹುಡುಗ ಹುಡುಗಿ ಜೀವನ ಕಲರ್ಫುಲ್ ಆಗಿರಲಿ ಅಂತ ಕಲರ್ ಅಕ್ಷತೆ ಮಾಡಿದ್ದೀನಿ ಅಷ್ಟೇ. ಅವಳು ಸಹ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಒಂದೆರಡು ಐಟಮ್ಸ್ನ ತರ ಕೇಳಿದ್ಲು. ಅವನು ಸಹ ತಂದಾಗಿತ್ತು. ನಂತರ ಮಾಡಿದ ಕೆಲಸನೇ ನನ್ನ ತಲೆಯಲ್ಲಿರೋ ಕಲೆನ ಉಪಯೋಗಿಸೋದು. ಆದ್ರೆ ಆ ಕಲೆನ ಉಪಯೋಗಿಸೋದು ಈ ಈ ಕೊಬ್ಬರಿ ಮೇಲೆ. ಈ ಕೊಬ್ಬರಿ ಮೇಲೆ ಹುಡುಗ ಹುಡುಗಿ ಹೆಸರನ್ನ ಮೂಡ್ ಬರ್ಸೋದು ಅಷ್ಟು ಈಸಿ ಆದ ಕೆಲಸ ಆಗಿರ್ಲಿಲ್ಲ. ಯಾಕಂದ್ರೆ ನಾನು ಸಹ ಹಂಗೆ ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊಂಡು ಮಾಡಿರೋ ಕೆಲ್ಸಗಳಿವೆಲ್ಲ. ಈ ಕೆಲಸ ಸ್ವಲ್ಪ ಕಷ್ಟ ಅನ್ಸಿದ್ರು ಇಷ್ಟಪಟ್ಟು ಮಾಡೋದ್ರಿಂದ ಅಷ್ಟು ಕಷ್ಟ ಅನ್ಸಲ್ಲ. ಯಾಕಂದ್ರೆ ನನ್ನ ತಂಗಿ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ ನನ್ನ ರಕ್ತನೂ ಸಹ ಸುರಿಸಾಯ್ತು. ರಕ್ತ ಸುರಿಸಿದ ವಿಡಿಯೋನ ನನ್ನ ತಂಗಿ ಕಳಿಸ್ಬಿಟ್ಟು, ತಂಗಿಗೆ ತಂಗಿಗೆ ನನ್ನ ಮುದ್ದು ತಂಗಿಗೆ ಅಂತ ಹಾಡು ಸಹ ಹೇಳಾಯ್ತು. ಹಂಗಂತ ನಾವು ತುಂಬಾ ಒಳ್ಳೆ ಅಕ್ಕ ತಂಗಿಯರೇನಲ್ಲ, ಎಲ್ಲಾರಂಗೆ ಕಿತ್ತಾಡ್ಕೊಂಡು ಬೆಳೆದ್ರು ಅಕ್ಕ ತಂಗಿಯರೇ. ಫೈನಲ್ ಆಗಿ ನಾನ್ ಮಾಡಿದ ಕೊಬ್ಬರಿ ಕೆತ್ತನೆ ಈ ತರ ಇತ್ತು. ಚೆನ್ನಾಗಿ ಮಾಡಿದೀನಿ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಂತರ ಎಂಗೇಜ್ಮೆಂಟ್ಗೆ ಬಂದಿದ್ದವರಿಗೆ ರಿಟರ್ನ್ ಗಿಫ್ಟ್ ಆಗಿ ಏನ್ ಕೊಡೋಣ ಅಂತೇಳಿ ಒಂದು 4 ತರಹದ ಬಾಕ್ಸ್ಗಳನ್ನ ನೋಡಿದೆ. ಅದರಲ್ಲಿ ಫಸ್ಟಿಗೆ ತೋರಿಸಿದ್ದು ರೆಡ್ ಬಾಕ್ಸೇ ಇಷ್ಟ ಆಗಿತ್ತು, ಅದನ್ನೇ ತಗೊಂಡಾಯ್ತು. ನಂತರ ಸಿಂಪಲ್ ಆಗಿ ಮಾಡ್ತಾರೋ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ನಾವೇ ಮಾಡೋಣ ಅಂದ್ಕೊಂಡು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಬೇಕಾಗಿರೋ ಕೆಲವೊಂದು ಐಟಮ್ಸ್ನ ಪರ್ಚೇಸಿಂಗಿಗೆ ಹೋಗಿದ್ದೆ. ತಗೊಂಡಿರೋ ಇಷ್ಟ ಐಟಮ್ಸಲ್ಲಿ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.